ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಟ್ಕಾಯಿನ್ ನಲ್ಲಿ ಹೂಡಿಕೆ ಮಾಡಿಸುವುದಾಗಿಯೂ ಕೂಡ ಈ ಗ್ಯಾಂಗ್ ಕರೆಸಿತ್ತು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ರಾಬರಿ ಕಳೆದ 3 ದಿನಗಳಿಂದ ಪ್ಲಾನ್ ಮಾಡಿದ್ರಂತೆ ಈ ಖತರ್ನಾಕ್ ಟೀಮ್. ಟ್ರೇಡಿಂಗ್ ನಲ್ಲಿ ಹೂಡಿಕೆ ಮಾಡಿ ಲಾಭ ಕೊಡಿಸುವುದಾಗಿ ಆಸೆಯನ್ನ ತೋರಿಸಿದ್ರು. ಮಹೇಶ್ ಕನಕಗಿರಿ ಸೇರಿ ಇತರೆ ಆರೋಪಿಗಳ ಪಾತ್ರದ ಬಗ್ಗೆ ಇದೀಗ ತನಿಖೆ ನಡೀತಾ ಇದೆ. ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಇದರಲ್ಲಿ ಖುದ್ದಾಗಿ ಭಾಗಿಯಾಗಿರುವ ಬಗ್ಗೆ ಇದೀಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಮಹೇಶ್ ಕನಕಗಿರಿ ಸೇರಿ ಇತರೆ 2 ಆರೋಪಿಗಳೇನಿದ್ದಾರೆ, ವಸಂತ್ ಹಾಗೇನೆ ಕುಪೇಂದ್ರ, ಇವರಿಬ್ಬರ ಪಾತ್ರಗಳ ಬಗ್ಗೆ ಇದೀಗ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಏನಿದು ಮೊನ್ನೆಯಷ್ಟೇ ರಾಜಸ್ಥಾನದಲ್ಲಿ HAL ಠಾಣೆ PSI ಅನಿತಾ ಅಂಡ್ ಗ್ಯಾಂಗ್ ವರದಕ್ಷಿಣೆ ಕಿರುಕುಳ ಆರೋಪದಲ್ಲಿ ಲಾಕ್ ಆಗ್ತಾರೆ. ಅದಕ್ಕೂ ಹಿಂದೆ ನೋಡೋದಾದ್ರೆ ಅಕ್ಟೋಬರ್ನಲ್ಲಿ ಒಂದು ATM ನಲ್ಲಿ 7 ಕೋಟಿ ಹಣ ದರೋಡೆ ಕೇಸ್ನಲ್ಲಿ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಪಾತ್ರ ಗೊತ್ತಾಗುತ್ತೆ. ಇದೀಗ ಮತ್ತೆ ಒಬ್ಬ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಇವರು ಒಂದು ಹಣಕ್ಕೆ ಈ ರೀತಿಯಾಗಿ ರಾಬರಿ ಮಾಡಿರುವಂತಹ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ. ಇದು ಪೊಲೀಸ್ ಇಲಾಖೆಗೆ ನಿಜಕ್ಕೂ ಕೂಡ ಮುಜುಗರ ಅಲ್ವಾ? ಪ್ರೀತಿ, ಖಂಡಿತವಾಗ್ಲೂ ಪೊಲೀಸ್ ಇಲಾಖೆಗೆ ಮುಜುಗರ ತಂದಂತ ಮತ್ತೊಂದು ಪ್ರಕರಣ ಅಂತ ನಾ ಹೇಳ್ಬೋದು. ಕಳೆದ 3 ದಿನಗಳ ಹಿಂದ ಕೇರಳ ಮೂಲದ ಯುವಕರು ಜುನೈದ್ ಬಾಬು ಏನಿದ್ದಾರೆ, ಇವರ ಜೊತೆಯಲ್ಲಿ ನಿಕಟವಾದಂತಹ ಸಂಪರ್ಕವನ್ನ ಶಫಿ ಹಾಗೂ ವಸಂತ ಹೊಂದಿರ್ತಾರೆ. ವಸಂತ ಮತ್ತು ಶಫಿ ಇದೇ ಕುಪೇಂದ್ರನ ಸಹಚರರು. ಕುಪೇಂದ್ರ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಾನೆ. ಮಹೇಶ್ ಕನಕಗಿರಿ ಕೂಡ ಈ ಹಿಂದೆ ಇದೇ ವಿಭಾಗದಲ್ಲಿ ಕೆಲಸವನ್ನು ಕೂಡ ಮಾಡಿರ್ತಾರೆ. ಬಂಡೆಪಾಳ್ಯ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಮಹೇಶ್ ಕನಕಗಿರಿ ಕೆಲಸವನ್ನು ಮಾಡಿರ್ತಾರೆ. ಇತ್ತೀಚೆಗೆ ವರ್ಗಾವಣೆಯಾಗಿ ಬೆಂಗಳೂರಿನ CIDಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮಹೇಶ್ ಕನಕಗಿರಿ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಮಹೇಶ್ ಕನಕಗಿರಿಗೆ ಒಂದು ಒಳ್ಳೆ ವ್ಯವಹಾರ ಇದೆ ಸರ್, ಒಳ್ಳೆ ಸೆಟಲ್ಮೆಂಟ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡ್ ಬರುವಂತ ಕೆಲಸವನ್ನ ಕುಪೇಂದ್ರ ಮಾಡಿದೆ ಅನ್ನೋ ಮಾಹಿತಿ ಬರ್ತಿರುವಂತದ್ದು. ಅಂದ್ರೆ 3 ದಿನಗಳ ಹಿಂದೆನೆ ಕೇರಳ ಮೂಲದ ಯುವಕರನ್ನ ಸಂಪರ್ಕ ಮಾಡಿರುವಂತಹ ಶಫಿ ಹಾಗೂ ವಸಂತ್ ಕುಮಾರ್ ಏನಿದ್ದಾರೆ, ಇವರು ಎಲ್ಲಾ ವಿಚಾರಗಳನ್ನ ಕುಪೇಂದ್ರನ್ಗೆ ಹೇಳಿರುವಂತದ್ದು. ಅಂದ್ರೆ ಇವರೆಲ್ಲರನ್ನು ಕೂಡ ಆಪರೇಟ್ ಮಾಡಿರುವಂತದ್ದು ಇದೇ ಕುಪೇಂದ್ರ. ಒಂದ್ ಕಡೆ ವಸಂತ ಹಾಗೂ ಶಫಿ ಕಡೆಯಿಂದ ಕೇರಳ ಮೂಲದವ್ರನ್ನ ಆಪರೇಟ್ ಮಾಡ್ತಾನೆ. ಅಂದ್ರೆ ನೀವು ಬೆಂಗಳೂರಿನಲ್ಲಿ ಟ್ರೇಡಿಂಗ್ ಹಾಗೂ ಬಿಟ್ಕಾಯಿನ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 1 to 3 ಹಣ ಬರುತ್ತೆ ಅಂತೇಳಿ ಆಫರ್ ಅನ್ನ ಮಾಡ್ತಾರೆ. ಆರೋಪಿಗಳ ಮಾತನ್ನ ನಂಬ್ಕೊಂಡಂತ ಕೇರಳ ಮೂಲದ ಯುವಕರು ಬೆಂಗಳೂರಿಗೆ ಬಂದು ಸುಮಾರು ಮೊದಲಿಗೆ 2 ದಿನಗಳ ಮುಂಚೆ 10 ಲಕ್ಷ ಹಣವನ್ನ ತಂದಿರ್ತಾರೆ. ಮೊದಲನೇದಾಗಿ ನಾವು 10 ಲಕ್ಷ ಹಣವನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತೇಳಿ ಕೇರಳ ಮೂಲದ ಯುವಕರು ಬಂದಂತ ಸಂದರ್ಭದಲ್ಲಿ ಇದೇ ವಸಂತ್ ಕುಮಾರ್ ಹಾಗೂ ಶಫಿ ಅದನ್ನ ನಿರಾಕರಿಸುವಂತದ್ದು. ಇಷ್ಟು ಸಣ್ಣ ಅಮೌಂಟ್ ಅನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ, ದೊಡ್ಡ ಅಮೌಂಟ್ ಬೇಕು ಅಂತೇಳಿ ಹೇಳುವಂತದ್ದು. ಹಾಗಾಗಿ ಆರೋಪಿ ಕೇರಳ ಮೂಲದ ಯುವಕರು 20 ಲಕ್ಷ ಹಣವನ್ನ ಹೊಂದಿಸಿಕೊಂಡು ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿರುವಂತಹ ಖಾಸಗಿ ಹೋಟೆಲ್ಗೆ ಬರ್ತಾರೆ. ಈ ವಿಚಾರವನ್ನ ವಸಂತ್ ಕುಮಾರ್ ಹಾಗೂ ಶಫಿ ಖುದ್ದು ಕುಪೇಂದ್ರನಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಈ ವೇಳೆ ಕುಪೇಂದ್ರ ನೇರವಾಗಿ CIDನಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಂತ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅವರನ್ನ ಮಡಿವಾಳ ಖಾಸಗಿ ಹೋಟೆಲ್ಗೆ ಕರ್ಕೊಂಡ್ ಬರುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಎಲ್ಲೂ ಕೂಡ ನೇರವಾಗಿ ಆ ಹೋಟೆಲ್ಗೆ ಹೋಗುವಂತದ್ದು, ಅವರು ನೇರವಾಗಿ ಹಣ ಕೇಳುವಂತದ್ದು, ಅವರು ದಾಳಿ ಮಾಡುವಂತ ರೀತಿಯಲ್ಲಿ ಮುಂದಾಗೋದಿಲ್ಲ. ಮಹೇಶ್ ಕನಕಗಿರಿ ತುಂಬಾ ಚಾಲಾಕಿತನದಿಂದ ಹೋಟೆಲ್ನ ಕೆಳಗಡೆ ಕೇವಲ ಪೊಲೀಸ್ ಜೀಪ್ ನಲ್ಲಿ ಕೂತಿರ್ತಾರೆ. ಆದ್ರೆ ಪೊಲೀಸ್ ಜೀಪ್ ನಲ್ಲಿ ಇದ್ದಂತ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಯ ID ಕಾರ್ಡ್ ಅನ್ನ ತಗೊಂಡು ಹೋಗುವಂತ ಕೆಲಸವನ್ನ ಕುಪೇಂದ್ರ ಮಾಡ್ತಾನೆ. ಕುಪೇಂದ್ರ ನೇರವಾಗಿ ಹೋಟೆಲ್ಗೆ ಹೋದಂತವನು ಪೊಲೀಸ್ ID ಅನ್ನ ತೋರಿಸಿ, ನಾವು ಪೊಲೀಸ್ ಇದೀವಿ, ನೀವು ಇಲ್ಲಿ ಮನಿ ಡಬ್ಲಿಂಗ್ ಅನ್ನ ಮಾಡ್ತಿದ್ದೀರಾ, ಆನ್ಲೈನ್ ಟ್ರೇಡಿಂಗ್ ಅನ್ನ ಮಾಡ್ತಿದ್ದೀರಾ, ಬಿಟ್ಕಾಯಿನ್ ವ್ಯವಹಾರವನ್ನ ಮಾಡ್ತಿದ್ದೀರಾ ಅಂತೇಳಿ ಅವ್ರಿಗೆ ಬೆದರಿಸುವಂತ ಕೆಲಸವನ್ನ ಮಾಡ್ತಾನೆ, ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಯಾವಾಗ ಕುಪೇಂದ್ರ ಪೊಲೀಸರ ವೇಷವನ್ನ ಧರಿಸಿ ಪೊಲೀಸ್ ಅಸಲಿ ID ಕಾರ್ಡ್ ಅನ್ನ ಪಡ್ಕೊಂಡು ಹೋಟೆಲ್ಗೆ ಎಂಟ್ರಿ ಕೊಡ್ತಾನೆ, ಅಷ್ಟೊತ್ತಿಗೆ ಆಲ್ರೆಡಿ ಮಹೇಂದ್ರ ಹಾಗೂ ಮತ್ತೊಬ್ಬ ಶಫಿ ಏನಿದಾನೆ ಇವರು ಹೋಟೆಲ್ ನಲ್ಲಿ ಇರ್ತಾರೆ. ಕುಪೇಂದ್ರ ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ನಾಟಕವನ್ನ ಮಾಡ್ತಾರೆ. ಅಯ್ಯಯ್ಯೋ ಪೊಲೀಸರು ಬಂದ್ರು ಅಂತೇಳಿ ಅವರು ಎಸ್ಕೇಪ್ ಆಗ್ಲಿಕ್ಕೆ ಮುಂದಾಗ್ತಾರೆ. ಅದ್ರ ಜೊತೆಯಲ್ಲಿ ಕೇರಳ ಮೂಲದವ್ರು ಏನಿರ್ತಾರೆ, ಸರ್ ಇದಕ್ಕೂ ನಮ್ಗೂ ಏನು ಕೂಡ ಸಂಬಂಧ ಇಲ್ಲ, ಇವ್ರು ಕೇರಳದವರು, ಇವ್ರು ಇನ್ವೆಸ್ಟ್ ಮಾಡ್ಲಿಕ್ಕೆ ಬಂದಂತವ್ರದ್ದು, ಹಣ ಕೂಡ ನಮ್ದಲ್ಲ, ಹಣ ಇವ್ರದ್ದು ಅಂತೇಳಿ ಇವ್ರೇನು ಮೊದಲಿಂದ 3 ದಿನಗಳಿಂದ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. ಇದು ಯಾವ್ದು ಕೂಡ ತಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಕುಪೇಂದ್ರ ಯಾವಾಗ ಪೊಲೀಸ್ ರೂಪದಲ್ಲಿ ಎಂಟ್ರಿ ಕೊಡ್ತಾನೆ, ಆಗ ಎಲ್ಲಾ ಸಹಚರರು ಸೇರ್ಕೊಂಡು ಹೈಡ್ರಾಮಾವನ್ನ ಮಾಡಿರುವಂತದ್ದು. ಕ್ಷಣ ಕಾಲ ಕೇರಳ ಮೂಲದ ಯುವಕರು ಕೂಡ ಭಯವನ್ನ ಬಿದ್ದು ತಮ್ಮ ಬಳಿ ಇದ್ದಂತ 20 ಲಕ್ಷ ಹಣವನ್ನ ಕುಪೇಂದ್ರನಿಗೆ ಕೊಡುವಂತ ಕೆಲಸವನ್ನು ಮಾಡ್ತಾನೆ. 20 ಲಕ್ಷ ಹಣ ಪಡ್ಕೊಂಡಂತ ಕುಪೇಂದ್ರ ಖಾಸಗಿ ಹೋಟೆಲ್ನಿಂದ ಕೆಳಗಡೆ ಬಂದವನು ನೇರವಾಗಿ ಹೋಟೆಲ್ನ ಕೆಳಗಡೆ ಈಗ ಆಲ್ರೆಡಿ ಪೊಲೀಸ್ ಜೀಪ್ ನಲ್ಲಿ ಕೂತಿದ್ದಂತ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಜೊತೆ ಪೊಲೀಸ್ ಜೀಪ್ ನಲ್ಲೇ ರಾಬರಿ ಮಾಡಿದಂತ ಹಣದ ಜೊತೆ ಆತ ಎಸ್ಕೇಪ್ ಆಗ್ತಾನೆ ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಹೋಟೆಲ್ನ ಒಳಗಡೆ ಇದ್ದಂತ ವಸಂತ ಹಾಗೂ ಶಫಿ ತಮ್ಗೇನು ಗೊತ್ತಿಲ್ಲ ಅನ್ನೋ ರೀತಿ ಹೋಟೆಲ್ನಿಂದ ಹೊರಗಡೆ ಹೊರ ಬಂದವರು ಬೈಕ್ಗಳಲ್ಲಿ ಬೇರೆ ಬೇರೆ ಮಾರ್ಗದಲ್ಲಿ ಎಸ್ಕೇಪ್ ಆಗ್ತಾರೆ. ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಹಾಗೂ ಕುಪೇಂದ್ರ ಯಾವಾಗ 20 ಲಕ್ಷ ಹಣದ ಜೊತೆ ಎಸ್ಕೇಪ್ ಆಗುವಂತ ಫೋಟೋ ಮತ್ತು ವಿಡಿಯೋವನ್ನ ಕೇರಳ ಮೂಲದ ಯುವಕರು ತಮ್ಮ ಮೊಬೈಲ್ ನಲ್ಲಿ ಚಿತ್ರೀಕರಿಸ್ತಾರೆ.
ಕೂಡಲೇ ಮಡಿವಾಳ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಯಾವಾಗ ರಾಬರಿ ಆದಂತ ಹಣ ಹೋಗಿದ್ದು ಪೊಲೀಸ್ ಜೀಪ್ ನಲ್ಲಿ ಅನ್ನೋದು ಗೊತ್ತಾಗುತ್ತೆ. KA 04G1811 ಕ್ರಮ ಸಂಖ್ಯೆಯ ಗಾಡಿಯಲ್ಲಿ ಹಣವನ್ನು ಎತ್ಕೊಂಡೋಗಿರೋದು ಗೊತ್ತಾಗುತ್ತೆ. ಕೂಡಲೇ ಅದು CID ವಿಭಾಗದ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅವರಿಗೆ ಸೇರಿದಂತ ಗಾಡಿ ಅನ್ನೋದು ಗೊತ್ತಾಗುತ್ತೆ. ಒಂದ್ ಕಡೆ ಮಹೇಶ್ ಕನಕಗಿರಿ ಅವರ ಮೊಬೈಲ್ ಅನ್ನ ಡ್ರಾಪ್ ಮಾಡುವಂತ ಕೆಲಸವನ್ನ ಮಡಿವಾಳ ಪೊಲೀಸರು ಮಾಡಿದ್ರೆ ಅಷ್ಟೊಂದು ಆಲ್ರೆಡಿ ಕುಪೇಂದ್ರ ಅರೆಸ್ಟ್ ಆಗಿರ್ತಾನೆ. ಕುಪೇಂದ್ರನನ್ನ ತೀವ್ರ ವಿಚಾರಣೆ ಒಳಪಡಿಸಿದಂತ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಕನಕಗಿರಿ ಏನಿದ್ದಾರೆ, ಮಹೇಶ್ ಕನಕಗಿರಿ ಅವ್ರಿಗೆಲ್ಲಾ ವಿಚಾರಗಳಿಗೂ ಗೊತ್ತಿತ್ತು. ಅವ್ರ ಅಣತಿಯಂತೆ ನಾವು ಕೆಲಸವನ್ನ ಮಾಡಿದ್ವಿ ಅಂತೇಳಿ ಯಾವಾಗ ಇನ್ಸ್ಪೆಕ್ಟರ್ ಹೆಸರನ್ನ ಕುಪೇಂದ್ರ ಬಾಯ್ ಬಿಡ್ತಾನೆ, ಆಗ ಖುದ್ದು ಸೌತ್ ಈಸ್ಟ್ ಡಿವಿಷನ್ DCP ಆಗಿರುವಂತ ಮೊಹಮ್ಮದ್ ಸುಜಿತ್ ಇನ್ಸ್ಪೆಕ್ಟರ್ ಅನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸೂಚನೆಯನ್ನ ಕೊಡ್ತಾರೆ. ಆಗ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಯನ್ನ ಬೆಂಗಳೂರಿನ ಹೊರವಲಯದಲ್ಲಿ ಅರೆಸ್ಟ್ ಮಾಡಿಕೊಂಡಿರುವಂತದ್ದು. ಸದ್ಯ ಕುಪೇಂದ್ರ ಹಾಗೂ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಯನ್ನ ಎದುರು ಬದ್ರು ಕೂರಿಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಖುದ್ದು DCP ಮಾಡ್ತಿರುವಂತದ್ದು. ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಯಾರು, ಇಡೀ ಪ್ರಕರಣದಲ್ಲಿ 120B ಅಂದ್ರೆ ಕಾನ್ಸ್ಪಿರೆನ್ಸಿ ಮಾಡಿದವರು ಯಾರು, ಇಡೀ ಪ್ರಕರಣದಲ್ಲಿ 3 ದಿನಗಳಿಂದಲೂ ಕೂಡ 1 to 1 ಆರೋಪಿಗಳು ಕಾಂಟ್ಯಾಕ್ಟ್ ನಲ್ಲಿ ಇದ್ರು. ಇನ್ಸ್ಪೆಕ್ಟರ್ ಎಲ್ಲ ವಿಚಾರಗಳು ಗೊತ್ತಿರಲಿಲ್ಲ. ಇನ್ಸ್ಪೆಕ್ಟರ್ ರಾಬರಿ ಆದಂತ ಹೋಟೆಲ್ಗೆ ಬಂದ್ರು ಕೂಡ ಹೋಟೆಲ್ನ ಕೆಳಭಾಗದಲ್ಲಿ ಮಾತ್ರ ಯಾಕೆ ಗೊತ್ತಿದ್ರು, ಜೊತೆಗೆ ರಾಬರಿ ಮಾಡಿದಂತ ಆರೋಪಿಗಳನ್ನ ಸ್ವತಃ ಇನ್ಸ್ಪೆಕ್ಟರ್ ಪೊಲೀಸ್ ಜೀಪ್ ನಲ್ಲಿ ಕರ್ಕೊಂಡ್ ಬಂದು ರಾಬರಿ ಆದಂತ ಹಣದ ಜೊತೆಯಲ್ಲಿ ಎಸ್ಕೇಪ್ ಆಗಿದೆ ಯಾಕೆ ಅನ್ನೋದ್ ರೀತಿಯಾಗಿ ಹಲವು ಆಯಾಮಗಳಲ್ಲಿ ಸದ್ಯ ಕ್ವಶನ್ ಗಳನ್ನ ಮಾಡ್ತಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ, ಕುಪೇಂದ್ರ ಹಾಗೂ ವಸಂತ್ ಕುಮಾರ್ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರನ್ನ ಬೆಂಗಳೂರಿನ 37ನೇ ACJAM ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಕ್ಕೆ ಮಡಿವಾಳ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಪ್ರೀತಿ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.